ಹಾಯ್ ನನ್ನ ಬಂಧುಗಳೇ, ಹೇಗಿದ್ದೀರಲ್ಲ? ನಾನು ಆರಾಮಾಗಿದ್ದೇನೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಚೆನ್ನಾಗಿರ್ಬೇಕೆಲ್ಲರೂ. ಇವತ್ತು ಏನಂದರೆ ಒಂದು ರೆಸಿಪಿ. ಕ್ಯಾಬೇಜ್ ಯಾರು ತಿನ್ನಲ್ಲೋ ಅವ್ರು ತಿಂತಾರೆ. ಎಲ್ಲರೂ ಇಷ್ಟ ಆಗುತ್ತೆ ಆ ಥರ ಮಾಡಿ. ಅದಕ್ಕೆ ನಾನು ಈ ಥರ ರೆಸಿಪಿ ಮಾಡ್ತಾಯಿದ್ದೀನಿ. ಏನಂದರೆ ಕ್ಯಾಬೇಜಿದು ಪಡ್ಡು ಮಾಡ್ತಾಯಿದ್ದೀನಿ. ಅದರಲ್ಲಿ ಕ್ಯಾಬೇಜ್ ಇರೋದೇ ಗೊತ್ತಾಗಲ್ಲ ಕೆಲವು ಮಕ್ಕಳಿಗೆ. ಆಮೇಲೆ ಕೆಲವ್ರಿಗೆ ಕ್ಯಾಬೇಜ್ ಅಂದರೆ ಆಗಲ್ವಲ್ಲ, ಅವರು ಈ ಥರ ಮಾಡಿಕೊಡಿ ತಿಂತಾರೆ. ತುಂಬ ರುಚಿಕರವಾಗಿರುತ್ತೆ ಮತ್ತು ನ್ಯೂಟ್ರಿಷನ್ನು ಪ್ರೋಟೀನ್ ಭರಿತಾಗಿರುತ್ತೆ. ಮಾಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನು ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ 200 ಗ್ರಾಮ್ಸ್ ಅಷ್ಟು. ಆಮೇಲೆ ನಾನು ಅಕ್ಕಿ ಹಿಟ್ಟು 200 ಗ್ರಾಮ್ಸು. ಆಮೇಲೆ ರವೆ 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹಾಗೆ ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದು ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣಸು ಒಂದು 4, ಕರಿಬೇವು ಸೊಪ್ಪು ಒಂದು ಗರಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಅದನ್ನು ಅಷ್ಟೇ ಒಂದು ಹಿಡಿಯಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಮೊಸರು ಒಂದು 200 ml, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಒಂದು ಸ್ವಲ್ಪ, ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ. ಲಾಸ್ಟಿಗೆ ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಒಂದು 5-10 ನಿಮಿಷ ಇಡಬೇಕು. ಹಾಗೆ ಅದಕ್ಕೆ ಇಷ್ಟೆಲ್ಲ ಐಟಮ್ ಹಾಕ್ಬಿಟ್ಟು ಇವತ್ತು ಪಡ್ಡು ಮಾಡೋಣ ಅಂತೇಳ್ಬಿಟ್ಟು. ಇದು ಒಂಥರ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ. ಆ ಥರ ಆಗುತ್ತೆ. ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ, ಎಲ್ಲನೂ ಮಿಶ್ರಣ ಹಾಕ್ತಾಯಿದ್ದೀನಿ. ಆಮೇಲೆ ಮೊಸರು ಇವಾಗ ಹಾಕಿದೆ 200 ml. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕಲ್ಲ, ಹಾಗೆ ಮೊಸರಿನ ಬಾಟ್ಲಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಶ್ರಣ ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಅಥವಾ ಸೋಡಾ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಒಂದು 5-10 ನಿಮಿಷದೊಳಗೆ ಮುಚ್ಚಿಟ್ರೆ ಅವಾಗ ಸ್ವಲ್ಪ ಅದು ಉಬ್ಬಿ ಬರುತ್ತೆ. ಆವಾಗ ಚೆನ್ನಾಗಾಗುತ್ತೆ. ಮತ್ತು ಈ ಪಡ್ಡು ಬಂದು ಕ್ರಿಸ್ಪಿ ಆಗುತ್ತೆ, ಯಾಕಂದರೆ ರವೆ ಹಾಕಿರ್ತೀವಲ್ಲ, ಹಂಗಾಗಿ ಮೇಲೆಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗೆ ಮೆದು ಇರುತ್ತೆ, ಒಳಗೆ ಬೆಂದಿರುತ್ತೆ. ನಾನು ಇದಕ್ಕೆ ಎಕ್ಸ್ಟ್ರಾ ಬಂದುಬಿಟ್ಟು ಬಟಾಣಿ ಹಾಕಿದ್ದೀನಿ, ಫ್ರೋಝನ್ ಬಟಾಣಿ. ಅದು ಬಂದು ಒಂದು ಸಣ್ಣ ಬೌಲಲ್ಲಿ ಹಾಕಿದ್ದೀನಿ. ಅಂದರೆ ಒಂದು 2 ಮುಷ್ಟಿ ಅಂದ್ಕೊಳ್ಳಿ, ಅಷ್ಟು ಹಾಕಿದ್ದೀನಿ. ಆಮೇಲೆ ಇದು ಸ್ವೀಟ್ ಕಾರ್ನು, ಅದೂ ಅಷ್ಟೇ ಫ್ರೋಝನ್ನು ಸ್ವೀಟ್ ಕಾರ್ನು, ಅದನ್ನು ಹಾಕಿದ್ದೀನಿ. ಆಮೇಲೆ ಕಾಯಿ ತುರಿ ಲಾಸ್ಟಿಗೆ ಹಾಕಿದ್ದೆ, ಅದು ವೀಡಿಯೋದಲ್ಲಿ ಬಂದಿದೆಯಲ್ಲ ಗೊತ್ತಿಲ್ಲ. ಅದು ಕಾಯಿ ತುರಿ ಸ್ವಲ್ಪ ಹಾಕಿದೆ. ಇವೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಪ್ರೋಟೀನು ನ್ಯೂಟ್ರಿಷನ್ ಭರಿತವಾಗಿ ಮತ್ತು ರುಚಿಯಾಗಿರುತ್ತೆ. ತುಂಬ ಅಂದರೆ ಡಿಫ್ರೆಂಟಾಗಿರುತ್ತೆ.